ನಮಸ್ಕಾರ ನೋಡಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗ ಕ್ಷೇತ್ರದಾದ್ಯಂತ ರಾಜ್ಯದಾದ್ಯಂತ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. ಈಗ ಇರುವಂತಹ ಪ್ರಶ್ನೆ, ಎರಡೂ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ, ಬಾಗಲಕೋಟೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಎರಡೂ ಕ್ಷೇತ್ರವೂ ಇದ್ದಿದ್ದು ಕಾಂಗ್ರೆಸ್ನ ಕೈವಶದಲ್ಲಿ. ಎರಡೂ ಕ್ಷೇತ್ರದಲ್ಲೂ ಕೂಡ ಶಾಸಕರುಗಳ ನಿಧನದ ನಂತರ ತೆರವಾದಂತಹ ಕ್ಷೇತ್ರ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು, ಬಾಗಲಕೋಟೆಯಲ್ಲಿ HY ಮೇಟಿ. ಈ ಎರಡೂ ಕ್ಷೇತ್ರವನ್ನು ಮತ್ತೆ ತನ್ನ ಕೈವಶ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ಸು ಶತಪ್ರಯತ್ನವನ್ನು ಮಾಡುತ್ತೆ, ಕೊನೆಯ ಕ್ಷಣದವರೆಗೂ ಕೂಡ. ಆ ಪ್ರಯತ್ನದಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಒಂದಷ್ಟು ಎಡವಿದೆ, ಒಂದಷ್ಟು ಮೈನಸ್ಗಳನ್ನು ಮಾಡಿದೆ. ಆ ಮೈನಸನ್ನು BJP ಪ್ಲಸ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಯ್ತಾ? ಖಂಡಿತವಾಗ್ಲೂ ಕೂಡ. ನೋಡಿ, ಈಗ ಸೋಲು ಗೆಲುವಿನ ಲೆಕ್ಕಾಚಾರ, ಅದರಲ್ಲೂ ಯಾವಾಗ ಬೈ ಎಲೆಕ್ಷನ್ ಚುನಾವಣೆ ಮುಗಿದು ಒಂದು ದಿನದಲ್ಲೇ ಕಾಂಗ್ರೆಸ್ ಹೈಕಮಾಂಡು, ರಾಜ್ಯ ಕಾಂಗ್ರೆಸ್ ನಾಯಕರು, ಅದರ ಜೊತೆಗೆ ಹೈಕಮಾಂಡ್ನ ಕಾಂಗ್ರೆಸ್ ನಾಯಕರು ಒಂದಷ್ಟು ಡಿಸಿಷನ್ಗಳನ್ನ ತಗೋತಾರೆ. ಏನಪ್ಪ ಅಂತ ಹೇಳಿದ್ರೆ, ಮುಸ್ಲಿಂ ಮುಖಂಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಮುಸ್ಲಿಂ ಮುಖಂಡರ ತಲೆದಂಡ. ಚುನಾವಣೆಯಾಗಿ ಮರುದಿನವೇ ಹೈಕಮಾಂಡ್ಗೆ ಪತ್ರ ಬರೆಯಲಾಗುತ್ತೆ, ಇಂಥ ಮುಸ್ಲಿಂ ಮುಖಂಡರು ಈ ರೀತಿ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ, ಅಶಿಸ್ತನ್ನ ಪ್ರದರ್ಶನ ಮಾಡಿದ್ದಾರೆ, ಪಕ್ಷದ ಪರ ಕೆಲಸ ಮಾಡಿಲ್ಲ, ಅವರು ಬೇರೆಯವರ ಪರ ಕೆಲಸ ಮಾಡಿದ್ದಾರೆ, ಬೇರೆ ಪಕ್ಷದ ಅಭ್ಯರ್ಥಿಯ ಪರ ಕೆಲಸ ಮಾಡಿದ್ದಾರೆ, ಅವರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿ ಆ ಪತ್ರ ಬರೆದು ಒಂದು ದಿನದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ, ಇಬ್ಬರನ್ನ ಪಕ್ಷದಿಂದ ವಜಾ ಮಾಡುತ್ತೆ. ಅಬ್ದುಲ್ ಜಬ್ಬಾರ್ ಅವರನ್ನ, ಅದರ ಜೊತೆಗೆ CM ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನ ವಜಾ ಮಾಡಲಾಗುತ್ತೆ. ಇದಾದ ಮೇಲೆ ತೂಗುಗತ್ತಿ ತೂಗ್ತಾ ಇದ್ದಿದ್ದು ಜಮೀರ್ ಅಹಮದ್ ಅವರ ತಲೆದಂಡ ಆಗುತ್ತಾ ಇಲ್ಲಿಯವರೆಗೂ ಕೂಡ ಆ ಪ್ರಶ್ನೆ ಇದೆ, ತಲೆದಂಡ ಆಗುತ್ತಾ ಅಂತ ಹೇಳಿ. ನೋಡಿ, ಇಷ್ಟೆಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಕಾಂಗ್ರೆಸ್ಗೆ ಗೊತ್ತಾಗಿರುತ್ತೆ, ಈ ಬಾರಿಯ ಗೆಲುವು ದಾವಣಗೆರೆ ದಕ್ಷಿಣದಲ್ಲಿ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಕ್ಷೇತ್ರ ವಿಭಜನೆಯಾದ ನಂತರ ಸತತವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾದವರು ಶಾಮನೂರು ಶಿವಶಂಕರಪ್ಪ ಅವರು. ಆದರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ಏನೆಲ್ಲ ಹೈಡ್ರಾಮಗಳಾಯಿತು, ಇಡೀ ರಾಜ್ಯದ ಜನ ನೋಡಿದ್ರು ಟಿಕೆಟ್ ಕೊಡುವಂತಹ ವಿಚಾರಕ್ಕೆ. ಆದರೆ ಈ ಬಾರಿ ಕಾಂಗ್ರೆಸ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾದಂಗಿದೆ, ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಎಡವಿದೆ. ಯಾಕಂದರೆ 4ನೇ ತಾರೀಕು ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಇಷ್ಟೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿದ್ರೆ, ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಅವರು ಕೂಡ ಒಂದಷ್ಟು ಜನರನ್ನು ಇಟ್ಟಿರ್ತಾರೆ. ಸೊ ಅವರು ಕೂಡ ಮಾಹಿತಿ ಕೊಡ್ತಾರೆ, ಇಂಥ ಬೂತಲ್ಲಿ, ಇಂಥ ವಾರ್ಡಲ್ಲಿ ಇಷ್ಟೇ ಮತದಾನ ಆಗಿದೆ, ಕಾಂಗ್ರೆಸ್ಗೆ ಇಷ್ಟೇ ಆಗಿದೆ, ಬೇರೆ ಪಕ್ಷಕ್ಕೆ ಇಷ್ಟೇ ಆಗಿದೆ, ಪಕ್ಷೇತರರಿಗೆ ಇಷ್ಟೇ ಓಟ್ ಹಾಕಿದ್ದಾರೆ, ಈ ರೀತಿಯ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೆಲ್ಲವನ್ನ ನೋಡೇನೆ ಕಾಂಗ್ರೆಸ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. ಯಾಕೋ ದಾವಣಗೆರೆ ದಕ್ಷಿಣ ಕ್ಷೇತ್ರ ಕೈ ತಪ್ಪಿ ಹೋಗ್ತಾ ಇದೆಯಲ್ಲ? ಯಾಕಂದರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳು ನೋಡಿ. ದಾವಣಗೆರೆ ದಕ್ಷಿಣ ಅಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಯಾಕಂದರೆ 75,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿರುವಂತಹ ಕ್ಷೇತ್ರ. ಯಾಕಂದರೆ ಮುಸ್ಲಿಮರು ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ರು. ಆದರೆ ಈ ಬಾರಿ ಮುಸ್ಲಿಮರು ಯಾಕೆ ಕೋಪ ಮಾಡ್ಕೊಂಡ್ರು? ಕಾಂಗ್ರೆಸ್ ಪಕ್ಷದ ಸಹವಾಸವೇ ಬೇಡ, ಕಾಂಗ್ರೆಸ್ ಪಕ್ಷ ಹೆಂಗೆ ಮಾಡ್ಕೊಳ್ತು ಅಂದರೆ ನಮ್ಮನ್ನ ಬಳಸಿ ಬಿಸಾಕ್ತು, ಹಾಗಾಗಿ ಈ ಸಹವಾಸ ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಮುಸ್ಲಿಮರು ಬಂದಿದ್ದಾರೆ. ಅದನ್ನು ಬಹಿರಂಗವಾಗಿ ಹೇಳಿದ್ರು. ಎಷ್ಟೋ ಮುಸ್ಲಿಂ ಹೆಣ್ಣು ಮಕ್ಕಳು ನಾವು BJPಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ಸಿಗೆ ಹಾಕಲ್ಲ. ಸೊ ಒಂದು ಕಡೆ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದ್ರು ಕೂಡ ಜನ ಸಾದಿಕ್ ಪೈಲ್ವಾನ್ ಅವರು ಒಂದಷ್ಟು ನೋಟನ್ನು ಇಸ್ಕೊಂಡು ಅವರು ಹಿಂದೆ ಸರಿದಿದ್ದಾರೆ. ನಾವು ಸಾದಿಕ್ ಪೈಲ್ವಾನ್ ಅವರ ಹಿಂದೆ ಯಾವುದೇ ಕಾರಣಕ್ಕೂ ಹೋಗಲ್ಲ, ನಮ್ಮ ನಿಲುವು ಒಂದೇ.
ಈ ಸಲ ನಾವು ಬುದ್ಧಿ ಕಲಿಸ್ತೀವಿ ಇದೊಂದು ಸಲ ಅಂತ ಬಿಟ್ಬಿಟ್ರೆ ಅದಾಗಲ್ಲ. ಆಮೇಲೆ ನಾವು 2 ವರ್ಷ ಕಾಯಬೇಕಾಗುತ್ತೆ ವಿಧಾನಸಭೆ ಎಲೆಕ್ಷನ್ಗೆ. ಈಗ ಕಲಿಸ್ಬೇಕು, ನಮ್ಮ ತಾಕತ್ತು ಏನು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಮುಸ್ಲಿಮರು ದಾವಣಗೆರೆ ದಕ್ಷಿಣದಲ್ಲಿ ಒಂದಾಗ್ತಾರೆ. ಹಾಗಾಗಿ ಇದೆಲ್ಲ ವಿಚಾರ ಓಟೆಲ್ಲ ಆದಮೇಲೆ ಚುನಾವಣೆ ಮುಗಿದ ನಂತರ ಕಾಂಗ್ರೆಸ್ಗೂ ಕೂಡ ಗೊತ್ತಾಗುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಬರೆಯಲಾಗುತ್ತೆ. ಇಬ್ಬರು ಮುಸ್ಲಿಂ ಮುಖಂಡರುಗಳ ತಲೆದಂಡ ಕೂಡ ಆಗುತ್ತೆ. ಇನ್ನು ಜಮೀರ್ ಅವ್ರಿಗೂ ಕೂಡ ಸಂಕಷ್ಟ. ಯಾಕಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಜಮೀರ್ ಅವರು ಕೋಪ ಮಾಡ್ಕೊಂಡಿದ್ರು, ಟಿಕೆಟ್ ಕೊಡಲಿಲ್ಲ ಅಲ್ಪಸಂಖ್ಯಾತರಿಗೆ. ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಏಕವಚನದಲ್ಲೇ ಮಾತಾಡಿದರು. ಇದೆಲ್ಲವೂ ಕೂಡ ಜಗಜ್ಜಾಹಿರ. ಕೋಪ ಮಾಡ್ಕೊಂಡು ಅವ್ರ ಪ್ರಚಾರಕ್ಕೆ ಬಂದಿಲ್ಲ. ಬಟ್ ಜಮೀರ್ ಅವ್ರು ಹೇಳ್ತಾರೆ, ಇಲ್ಲ ನಾನು ಕೇರಳಕ್ಕೆ ಹೋಗಿದ್ದೆ, ಅದು ಸತ್ಯ. ಕೇರಳಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದು, ಇನ್ನೇನು ಮೋಜು ಮಸ್ತಿ ಅಂತೂ ಮಾಡೋದಕ್ಕೆ ಹೋಗಿರಲಿಲ್ಲ. ಕ್ಯಾಂಪೇನ್ ಮಾಡಿದ್ದಾರೆ ಭರ್ಜರಿಯಾಗಿ. ಬಟ್ ಎಲ್ಲ ಶಾಸಕರುಗಳು ಸಚಿವರುಗಳು ಹೋದರು. ಒಂದು 2-3 ದಿನದಲ್ಲಿ ಪ್ರಚಾರ ಮಾಡಿ ವಾಪಸ್ ಮತ್ತೆ ಕರ್ನಾಟಕಕ್ಕೆ ಬಂದು ದಾವಣಗೆರೆಯಲ್ಲೂ ಚುನಾವಣೆ ಪ್ರಚಾರ ಮಾಡಿದ್ರು, ಬಾಗಲಕೋಟೆಯಲ್ಲೂ ಮಾಡಿದ್ರು. ಆದರೆ ಜಮೀರ್ ಅವರು ಬರಲೇ ಇಲ್ಲ. ಜಮೀರ್ ಅವರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಬರ್ತಾರೆ, ನಾಳೆ ಬರ್ತಾರೆ. ಒಬ್ಬೊಬ್ಬರಂತೂ ಜಮೀರ್ ಬರೋದೇ ಇಲ್ಲ. ಕೊನೆಗೆ ಸಿದ್ದರಾಮಯ್ಯ ಅವರು ಇಲ್ಲಪ್ಪ ಜಮೀರ್ ನೀನು ಬರಲೇಬೇಕು ಅಂತ ಹೇಳೋದಕ್ಕೆ ಜಮೀರ್ ಅವರು ಬಂದು ಒಂದು ದಿನ ಅವರೇನು ರೋಡ್ ಶೋ ಏನು ಮಾಡಲ್ಲ. ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ಸಮರ್ಥ ಅವ್ರಿಗೆ ಓಟ್ ಹಾಕಿ ನಾವೇನು ಕೋಪ ಮಾಡ್ಕೊಂಡಿಲ್ಲ, ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತೇಳಿ ಒಂದು ತಪ್ಪಿಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಜಮೀರ್ ಅವರ ಒಳಸಂಚು ಕೂಡ ಇದೆ ಅನ್ನುವಂತಹ ಆರೋಪ. ಬಟ್ ಅದೆಲ್ಲದಕ್ಕೂ ಕೂಡ ಜಮೀರ್ ಅವರು ಸ್ಪಷ್ಟನೆ ಕೊಟ್ಟರು. ಬಟ್ ಈಗಿರುವಂತಹ ಲೆಕ್ಕಾಚಾರ, ಅಲ್ಲಿ ರಾಜ್ಯದ ಜನ ಮಾಡ್ತಾ ಇರುವಂತಹ ಲೆಕ್ಕಾಚಾರ, ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಸೋಲೋ ಅಥವಾ ಗೆಲುವೋ. ಬಟ್ ತುಂಬ ಮೈನಸ್ಗಳನ್ನು ಮಾಡ್ಕೊಂಡಿದೆ ಕಾಂಗ್ರೆಸ್ಸು ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ. 2 ಕ್ಷೇತ್ರದಲ್ಲೂ ಕೂಡ, ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಷ್ಟೇ. ಬಟ್ ಆ ಮೈನಸ್ ಎಲ್ಲವನ್ನ ಕೂಡ ಪ್ಲಸ್ ಮಾಡ್ಕೊಂಡಿರೋದು BJP. ಬಟ್ ಓವರಾಲ್ ಆಗಿ ನಾವು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಅರ್ಥ ಮಾಡ್ಕೊಂಡಿರ್ತಾರೆ ಜನ. ಕಾಂಗ್ರೆಸ್ ಈ ರೀತಿಯ ನಿಲುವನ್ನು ತೆಗೆದುಕೊಂಡಾಗ್ಲೇ ಅರ್ಥ ಆಗಿರುತ್ತೆ ಏನಾಗಿರಬಹುದು ರಿಸಲ್ಟ್ ಅಂತ. ಬಟ್ 4ನೇ ತಾರೀಕುವರೆಗೂ ಕೂಡ ಕಾಯಲೇಬೇಕಾಗತ್ತೆ. ಧನ್ಯವಾದ.